So भाई let's try देसी छोले भटूरा नियर ताजमहल. So मिल जाएगा आराम से यार. So भाई ಮೊಬೈಲ್ ನೇ ಚಾರ್ಜ್ ಇಲ್ಲ, ಕೈದ ಟಿಕೆಟ್ ಎಲ್ಲ ಏನು ಮಾಡತ್ತೀನಿ ಗೊತ್ತಿಲ್ಲ. ಮೊಬೈಲ್ ಸೊ ಭಾಯ್ ಗುಡ್ ಆಫ್ಟರ್ನೂನ್ ಫ್ರಮ್ ಆಗ್ರಾ. ಸೊ ಸದ್ಯಕ್ಕೆ ರಾಜಸ್ಥಾನ್ ಕವರ್ ಆದಮೇಲೆ ಈಗ ಸಿಕ್ಕದನ ಟೈಮ್. ಆ್ಯಕ್ಚುಲಿ ಆಗ್ರಾ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಇಷ್ಟೊತ್ತನ ಟೈಮ್ ಸಿಕ್ಕಿರಲಿಲ್ಲ. ಎಂಟೈರ್ ರಾಜಸ್ಥಾನ್ ಕವರ್ ಮಾಡಿ ಬಂದು ಆಲ್ಮೋಸ್ಟ್ ಒಂದು 10 days ಒಳಗೆ. ಸೊ ಸದ್ಯಕ್ಕೆ ಲೆಟ್ಸ್ ಗೋ ಟು ತಾಜ್ ಮಹಲ್ ಆ್ಯಂಡ್ ಎಕ್ಸ್ಪ್ಲೋರ್ ಸಮ್ ಬ್ಯೂಟಿಫುಲ್ ವ್ಯೂಸ್ ಮತ್ತು ಸ್ವಲ್ಪ ನೆಕ್ಸ್ಟ್ ಲೆವೆಲ್ಸ್ ಫೋಟೋಸ್ ತೊಗೊಂಡು ತೋರಿಸ್ತೀನಿ ನಿಮ್ಗೆ ಹೆಂಗದ. ತಾಜ್ ಮಹಲ್ ರೀ ಸದ್ಯಕ್ಕೆ ಎಂಟ್ರಿ ಪಾಯಿಂಟ್ ಮತ್ತು ಒಳಗೆ ಹೋದ್ಮೇಲೆ ಭಾಳ ಅಂದ್ರೆ ಭಾಳ ರಸ. ಸೊ ಸದ್ಯಕ್ಕೆ ಹೋದ್ರೆ ಫೋಟೋಸ್ ತೊಗೊಳಕ್ಕೂ ಮಜಾ ಇರಲ್ಲ, ವೀಡಿಯೋಸ್ ಮಾಡ್ಲಿಕ್ಕೂ ಮಜಾ ಇರಲ್ಲ, ನಿಮಗೆ ತೋರ್ಸ್ಲಕ್ಕೂ ಮಜಾ ಇರಲ್ಲ. ಸೊ ಸದ್ಯಕ್ಕೆ ಅದಕ್ಕೆ ಒಂದು ಬ್ಯಾಕ್ ಸೈಡ್ ಪಾಯಿಂಟಿಗೆ ಕರ್ಕೊಂಡ್ಬಂದಿನಿ. ಇಲ್ಲಿ ಸನ್ಸೆಟ್ನೂ ಚಲೋ ಕಾಣಿಸ್ತು, ಅರ್ಲಿ ಮಾರ್ನಿಂಗ್ ಸನ್ರೈಸ್ನೂ ಚಲೋ ಕಾಣಿಸ್ತು, ಎಲ್ಲ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅನ್ಕೋರಿ. ಸೊ ನೀವು ವ್ಯೂ ತೋರ್ಸಕ್ಕೆ ಮೊದಲು ಲಾಸ್ಟ್ ಸ್ಟಾರ್ಟ್ ವಿಡಿಯೋ. ಸೊ ಹಾಯ್ ಹೆಲೋ ದಿಸ್ ಎಮ್ ಜೆ, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲ ಆರಾಮಾಗಿರೋ ಅನ್ಕೋತೀನಿ, ಆರಾಮಾಗಿರಬೇಕು. ಸೊ ದಿಸ್ ಲಾಸ್ಟ್ ಸ್ಟಾರ್ಟ್ ಆಫ್ ವಿಡಿಯೋ. ಅಲ್ಲೇ ವಿಡಿಯೋ ಮಾಡಬೇಕಾದ್ರೆ ನನಗೆ ಕೇಳಿಸಿದ್ದು ಈ ಭಜನೆ ಸೌಂಡು. ಪಯಣ ಸ್ಟಾರ್ಟ್ ಆಗಿದ್ದು ಆಗ್ರಾಯಿಂದನೇ. ಸೊ ಎಂಡ್ ಆಗ್ಲತ್ತಿದ್ನು ಆಗ್ರಾಯಿಂದನೇ. ಸೊ ಆ್ಯಕ್ಚುಲಿ ನಂಗೆ ಇಲ್ಲಿನ ಟ್ರೈನ್ ಇತ್ತು ನಮ್ಮ ಊರಿಗೆ ಹೋಗ್ಬೇಕಾದ್ರೆ. ಸೊ ನಂಗೆ ಯಾವುದೂ ಟ್ರೈನ್ ಟಿಕೆಟ್ ಸಿಕ್ಕಿಲ್ಲ. ಸೊ ಸದ್ಯಕ್ಕೆ ಅದಕ್ಕೆ ಇಲ್ಲಿ ಉಳಿದೀನಿ. ಅದಕ್ಕೆ ಸದ್ಯಕ್ಕೆ ಟ್ರೈನು ಇಲ್ಲ, ನಾನು ಹೆಂಗೆ ಹೋಗ್ತೀನಿ ಗೊತ್ತಿಲ್ಲ. ಅದು ಹೋಗೋಕೆ ಮೊದಲು ತಾಜ್ ಮಹಲ್ ಒಂದು ಸರ್ತಿ ತೋರಿಸಿ, ಅದ್ರ ಬ್ಯಾಕ್ ವ್ಯೂ ಒಂದು ಸರ್ತಿ, ಯಮುನಾ ಘಾಟ್ಸ್ ಒಂದು ಸರ್ತಿ ತೋರ್ಸಮಂತ ಅನ್ಕೊಂಡಿನಿ. ಸೊ ಜರ್ನಿಯರೇ ಬರೀ ರಾಜಸ್ಥಾನ್ ಜರ್ನಿ ಇಲ್ಲಿಗೆ ಎಂಡ್ ಆಯ್ತು. ಸೊ ಇದು ಸ್ಟಾರ್ಟ್ ಅದ ಅನ್ಕೊರ್ಬೇಕು, ಭಾಳ ಏನೇನೋ ತೋರಿಸೋದು. ಸೊ ಅದಕ್ಕೆ ಚಾನಲ್ ಹೆಸರು ಇಟ್ಟಿದ್ದು ಮುಗಿಯದ ಪಯಣ ಅಂತೇಳಿ. ಸೊ ಇವತ್ತೊಂದೂರು, ನಾಳೆ ಒಂದೂರು, ಮತ್ತೊಂದೂರು. ಸೊ ಅದಾದಮೇಲೆ ಗೋಸ್ ಆನ್ ಆ್ಯಂಡ್ ಆನ್. ಜರ್ನಿಗೆ ಯಾವತ್ತೂ ಎಂಡ್ ಇಲ್ಲೇ ಇಲ್ಲ ಅನ್ಕೋರಿ. ಸೊ ಕೀಪ್ ಟ್ರಾವೆಲಿಂಗ್ ಆ್ಯಂಡ್ ಕೀಪ್ಸ್ ಬಿ ಸೇಫ್. ಸೊ ಅಷ್ಟೇ. हाँ सही है. लेट्स ट्राई देसी छोले भटूरा नियर ताजमहल. सो आपका ये क्या नाम है? आप बोलो जी, इसका नाम क्या है? ये वेस्ट गेट है और ये मूनलाइट रेस्टोरेंट है जहाँ आप ये खाना खा रहे हैं. हाँ. ಸೊ ಬೈ ಮೂನ್ಲೈಟ್ ರೆಸ್ಟೋರೆಂಟ್ ನಿಯರ್ ತಾಜ್ ಮಹಲ್. ಟೇಸ್ಟ್ ಚಲೋ ಅದ, ಬಂದು ಒಂದ್ಸತಿ ಟ್ರೈ ಮಾಡ್ರಿ. ಚಲೋ ಬೈ मिलते कभी. ओके ब्रो. ಸೊ ಬೈ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ನಾನು ಹೋಗಿದ್ದು ತಾಜ್ ಮಹಲ್ ನೋಡೋಕ್ಕೆ. ಒಂದು DSLR, ಒಂದು ಗೋಪ್ರ ತೊಗೊಂಡು ಹೋಗಿದ್ದೆ ಟು ಟೇಕ್ ಸಮ್ ಬ್ಯೂಟಿಫುಲ್ ಪಿಕ್ಚರ್ಸ್. ಗುಡ್ ಮಾರ್ನಿಂಗ್ ಫ್ರಮ್ ಆಗ್ರಾ. ಸೊ ಸದ್ಯಕ್ಕೆ ಇವತ್ತು ನನಗೆ ಟಿಕೆಟ್ ಸಿಕ್ಕಿಲ್ಲ. ತತ್ಕಾಲ್ ಟಿಕೆಟ್ ಟ್ರೈ ಮಾಡ್ತಾರೆ ನನ್ನ ದೋಸ್ತರೆಲ್ಲನೂ. ಸೊ ಒಟ್ಟ ಟಿಕೆಟ್ ಸಿಗಲ್ಲ ಸದ್ಯಕ್ಕೆ. ಐ ಥಿಂಕ್ ಅಲ್ಲಿ ಗೋ ಬೈ ಹಿಚ್ ಹೈಕಿಂಗ್ ಟು ಕರ್ನಾಟಕ. ಸೊ ಹಿಚ್ ಹೈಕ್ ಮಾಡ್ಕೊತ ಹೋಗ್ತೀನಿ. ಯಾರು ಡ್ರಾಪ್ ಕೊಡ್ತಾರೆ, ಯಾರು ಡ್ರಾಪ್ ಕೊಡೋದು ಗೊತ್ತಿಲ್ಲ. ಬಸ್ ಸಿಗ್ತಾವೆ, ಏನು ಕಾರ್ ಸಿಗ್ತಾವೆ, ಟ್ರಕ್ಗಳು ಹೋಗ್ತೀನಿ, ಹೆಂಗೆ ಹೋಗ್ತೀನಿ ಗೊತ್ತಿಲ್ಲ. ಸೊ ಲೆಟ್ಸ್ ಎಂಜಾಯ್ ದ ಜರ್ನಿ. ಸೊ ಬೈ ಹೋಗಬೇಕಾದ್ರೆ ಆ್ಯಕ್ಚುಲಿ ಹಿಚ್ ಹೈಕ್ ಮಾಡ್ಕೊಂಡೇ ಹೋಗ್ಬೇಕು ಅಂದ್ಕೊಂಡಿದ್ದೆ. ಬಟ್ ಟೈಮ್ ಇರಲಾರ್ದಕ್ಕೆ ಟ್ರೈನ್ ಟಿಕೆಟ್ ಬುಕ್ ಮಾಡ್ಬೇಕು ಅಂದ್ಕೊಂಡಿದ್ದೆ. ಬಟ್ ಅದು ಯಾಕೋ ಹಿಚ್ ಹೈಕ್ ಮಾಡೇ ಹೋಗ್ಬೇಕಂತ ನನ್ನ ನಸೀಬ್ನೇ ಬರೋದು ಅನಿಸ್ತು. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಯಾರು ಹೆಲ್ಪ್ ಮಾಡ್ತಾರೆ, ಹೆಂಗೆ ಮಾಡ್ತಾರೆ. ಸೊ ಸದ್ಯಕ್ಕೆ ಆಗ್ರಾದಾಗಿದ್ದೀನಿ. ಇವತ್ತು ಝಾನ್ಸಿ ಹೋಗಿ ಮುಟ್ಟಿದ್ರು ಸಾಕು ನನಗೆ. ಸೊ ನೋಡಮ್ how it goes. भाई यहाँ से ग्वालियर टोल प्लाजा है ना, कितना दूर है यहाँ से? ग्वालियर टोल प्लाजा मतलब हाईवे NH44 है ना? वो तो बहुत दूर है. कितना दूर है? वो समथिंग यहाँ से बैठेगा 15 किलोमीटर. 15 किलोमीटर. ओ मैं आपको बस पर छोड़ेगा, 50 रुपीज़ लेगा. ग्वालियर का बस मिल जाएगा. हाँ चलो. ग्वालियर तक मिल जाएगा क्या, झांसी तक मिल जाएगा? झांसी जाना है, ग्वालियर जाना है? मुझे झांसी जाना है. झांसी डायरेक्ट मिल जाएगा. 600-700 समथिंग लेगा, सीधा झांसी का बस डायरेक्ट झांसी जाता है. चलो ಚಲೋ ಬೈ, ಇಲ್ಲಿಂದ ಆಟೋ ಹಿಡ್ದೀನಿ. ಸದ್ಯಕ್ಕೆ ಹೋಗಿ ಬಸ್ ಹಿಡಿತೀನಿ. ಬಸ್ಸಿಂದ ಝಾನ್ಸಿ ತನಕ ಹೋಗ್ತೀನಿ. ಝಾನ್ಸಿ ತನಕ ಹೋಗ್ಲಿಕ್ಕೆ ಟ್ರೈ ಮಾಡ್ತೀನಿ. ಲೆಟ್ಸ್ ಸಿ ಅಲ್ಲಿ ತನಕ ಹೆಂಗೆ ಸಿಗ್ತದೆ, ಡ್ರಾಪ್ ಕೊಡ್ತಾರೆ, ನಾನು ಬಸ್ ಸಿಗ್ತಾವೆ, ಏನು ಸಿಗ್ತಾವೆ ನೋಡೋಣ. ಹೆಂಗೆ ಸಿಕ್ಕಂಗೆ ಹೋಗೋ ಅನ್ಸೈ. ಒಟ್ಟು ಊರಿ ಮುಗ್ದು ಸಾಕೇ ಇದೆ ಸದ್ಯಕ್ಕೆ.
ಆಗ್ರಾದಿಂದ ಹಿಚ್ಚಾಕಿ ಮಾಡ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೆ, ಬಟ್ ಹಿಚ್ಚಾಕಿ ಮಾಡೋದು ನಂದು ಬ್ಯಾಗ್ಲಿ ಅಷ್ಟು ಈಸಿ ಇಲ್ಲ. ಸೊ ಸದ್ಯಕ್ಕೆ ಆಟೋದವ್ರು ಒಂದು ಬಸ್ ಹೋಗ್ತದೆ ಝಾನ್ಸಿಗೆ, ಅಲ್ಲಿ ಬಿಡ್ತೀನಿ ನಿಮಗೆ ಆರಾಮ್ಸೆ ಸಂಜೆ ತನಕ ಹೋಗಿ ಮುಡ್ತೀರಿ ಅಂತಂದ್ರೆ. ಸೊ ಅದ್ರ ಸಲುವಾಗಿ ಒಂದು ಬಸ್ಸಿಗೆ ಬಂದು ಸೇರಿನಿ. ಸದ್ಯಕ್ಕೆ 5 o'clock ಹೋಗಿ ಝಾನ್ಸಿಗೆ ಮುಡ್ತೀನಿ. ಅದಾದಮೇಲೆ ಯಾವುದನ್ನ ಲೋಕಲ್ ಟ್ರಾನ್ಸ್ಪೋರ್ಟ್ ಸಿಕ್ಕರೆ ಬಸ್ಸಲ್ಲಿ ಹೋಗೋ, ಇಲ್ಲ ಅಂತಂದರೆ ಲೆಟ್ಸ್ ಟ್ರೈ ಹಿಚ್ಚಾಕಿ. ಸೊ ಫಸ್ಟ್ ಪ್ರಯಾರಿಟಿ ನಾರ್ಮಲ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಡಮು. ಅದಾದಮೇಲೆ ಲೆಟ್ಸ್ ಗೋ ಬೈ ಬಸ್, ಕಾರು, ಟ್ರಕ್ ಯಾವ ಸಿಕ್ಕರು ನೋಡಮ್. ಸೊ ಸದ್ಯಕ್ಕೆ ಸಿಕ್ಕದ ಝಾನ್ಸಿ ಹೋದ್ಮೇಲೆ ಸಿಗಮ್ ಬೈ. चना खाओ 10 में, मजे मारो बस में। ಬೈ ಟೈಮ್ ಈಸ್ ಅರೌಂಡ್ 3:15. ಸೊ ಸದ್ಯಕ್ಕೆ ಒಂದು ಗ್ವಾಲಿಯರ್ ರೀಚ್ ಆಗಿನಿ. ಇಲ್ಲಿಂದ ಮತ್ತೊಂದು ಬಸ್ ಹತ್ತಿ ಝಾನ್ಸಿ ಹೋಗ್ಬೇಕು. ನಾ ಝಾನ್ಸಿ ಹೋದ್ಮೇಲೆ ಹೆಂಗೆ ಹೋಗ್ತೀನಿ ಗೊತ್ತಿಲ್ಲ. ಸೊ ಫಸ್ಟ್ ಝಾನ್ಸಿ ರೀಚ್ ಆದಮೇಲೆ ಲೆಟ್ಸ್ ಸಿ ಏನು ಮಾಡ್ಬೇಕು ಮುಂದಂತ. ಗುಡ್ ಈವ್ನಿಂಗ್ ಫ್ರಮ್ ಝಾನ್ಸಿ. ಸೊ ಅಂತೂ ಇಂತೂ ಹಂಗೆ ಮಾಡಿ ಝಾನ್ಸಿ ರೀಚ್ ಆಗೀನಿ. ಸೊ ಇದಾದಮೇಲೆ ಇಲ್ಲಿಂದ ಮುಂದೆ ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ ನನಗೆ. ಸೊ ಎಲ್ಲಿ ಸ್ಟೇ ಮಾಡ್ಬೇಕಂತ ಗೊತ್ತಿಲ್ಲ. ಆಲ್ಮೋಸ್ಟ್ ಈಗ ಟೈಮ್ 6 o'clock ಆಗ್ಯದ. ಸೊ ಈಗ ಜರ್ನಿ ಕಂಟಿನ್ಯೂ ಮಾಡಿದ್ರೆ ರಾತ್ರಿ ಆಗ್ತದೆ. ಸೊ ಇಟ್ಸ್ ಬಿಟ್ ರಿಸ್ಕಿ. ಸೊ ಸದ್ಯಕ್ಕೆ ಎಲ್ಲಿ ಹೋಗ್ತೀನಿ ನೋಡಮ್, ಹೆಲ್ತ್ ಅಪ್ಡೇಟ್ ಮಾಡ್ತೀನಿ ನಾನು. ಹಾಂ, ಯೂಟ್ಯೂಬ್ ವಿಡಿಯೋಸ್ ಫಸ್ಟ್ ಕ್ಲಾಸ್. ಸದ್ಯಕ್ಕೆ ನನಗೆ ಹೈವೇ ಹೋಗಿ ರೀಚ್ ಆಗದ, NH-44 ಹೈವೇ ಹೋಗಿ ರೀಚ್ ಆಗದ. ಸೊ ದಟ್ ಅರ್ಲಿ ಮಾರ್ನಿಂಗ್ ನಾನು ಜಲ್ದಿ ಯಾವ್ದನ್ನ ಡ್ರಾಪ್ ಮಾಡೋರು, ಕಾರ್ ಆಗಲಿ, ಬಸ್ ಆಗಲಿ, ಟ್ರಕ್ ಆಗಲಿ, ಏನೋ ಹಿಚ್ಚಾಕಿಂಗ್ ಮಾಡಂಗಿದ್ರೆ ಸೊ ನನಗೆ ಈಸಿ ಆಗ್ತದೆ. ಸಿಟಿ ಒಳಗೆ ಸ್ಟೇ ಮಾಡಿದ್ರೆ ಸ್ವಲ್ಪ ಟಫ್ ಆಗ್ತದೆ. ಸೊ ಸದ್ಯಕ್ಕೆ ಹೋಗಿ NH-44 ಹೈವೇ ಒಳಗೆ ಯಾವ್ದನ್ನ ಏನೇನೋ ಇದ್ರೆ ಅಲ್ಲೇ ಉಳ್ಕೋಬೇಕಂತ ಪ್ಲ್ಯಾನ್ ಮಾಡೀನಿ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. जाओगे ना हाँ, वो भी नहीं मिलेगा। नहीं हाईवे पे वहाँ पे कुछ दावा है तो आज रुकूंगा, कल सुबह कुछ मिला तो वहाँ से आपको रोड पे भी वो मिल जाएगा आपको, एसी बस हाँ राइट से 9 बजे 8 बजे रहेगा। मतलब वो क्या है ना, बहुत कॉस्टली है जी, 2000-3000 है, मेरा उतना बजट नहीं है. तो मैं सिर्फ ऐसा ही ट्रैवल करता हूँ. अरे कितना है बहुत है। हाँ, हमारा भी ट्रेन बहुत है आपको भी। ट्रेन तो ट्रेन टिकट मिल जाएगा आराम से. यार ಸೊ ಬೈ ಇವ್ರು ಅಲ್ಲತ್ತಾರೆ ಇಲ್ಲಿಂದ ಬಾಂಬೆ ಜಲ್ದಿ ಬಸ್ ಸಿಗ್ತಾವಂತ. ಸೊ ಸದ್ಯಕ್ಕೆ ನೋಡಮ್ ಹೆಂಗೆ ಸಿಗ್ತದೆ ನನಗೂ ಏನೂ ಗೊತ್ತಿಲ್ಲ. ಸೊ ಹೆಂಗೆ ಸ್ಟೋರಿ ಮೋಲ್ಡ್ ಅಥವಾ ಹಂಗೆ ಹೇಳ್ತೀನಿ ನಾನು ನಿಮಗೆಲ್ಲ. ಸೊ ಸದ್ಯಕ್ಕೆ ಏನೂ ಪ್ಲ್ಯಾನ್ಸ್ ಇಲ್ಲ ನಂದು. ಸೊ ಬೈ ಅಲ್ಲಿರೋ ಲೋಕಲೇಟ್ಸ್ ಹೇಳಿದ್ರು, ನೀವೇನ ಬೈ ರೋಡ್ ಹಿಚ್ಚಾಕಿಂಗ್ ಮಾಡ್ಕೊತ ಹೋದರೆ ನೀವು ಕರ್ನಾಟಕ ರೀಚ್ ಆಗೋದು 4 to 6 days ಆಗ್ತದೆ ಅಂತ. ಸೊ ಅದಕ್ಕೆ ಅವ್ರೇನಂದ್ರೆ ಇಲ್ಲಿಂದ ಬಾಂಬೆ ಜಾಸ್ತಿ ಟ್ರೈನ್ಗಳವ. ಸೊ ಸದ್ಯಕ್ಕೆ ಇಲ್ಲಿಂದ ಜನರಲ್ ಟಿಕೆಟ್ ತೊಗೊಂಡು ಸ್ಲೀಪರ್ನೇ ಕುಂದು ಬಾಂಬೆ ತನಕ ರೀಚ್ ಆಗ್ರಿ. ಅದಾದಮೇಲೆ ಹೆಂಗನ ಮಾಡಿ ಕರ್ನಾಟಕ ಎಂಟ್ರ್ ಆಗ್ಬೋದು ಅಂತ. ಸೊ ಅವಾಗ ನಾನು ರೀಚ್ ಆಗಿದ್ದು ವೀರಾಂಗ್ನ ಲಕ್ಷ್ಮೀಬಾಯಿ ಝಾನ್ಸಿ ಸ್ಟೇಷನ್. ಸೊ ಬೈ ಅಲ್ಲೋಗಿ ಟಿಕೆಟ್ ತೊಗೋಬೇಕಂದ್ರೆ ಇಲ್ಲಿಂದ ರಶ್ ನೋಡ್ರಿ ಬೈ ಎಷ್ಟು. ಸೊ ವಾಪಸ್ ಬೈ ರೋಡ್ ಹೋಗ್ಲಾ ಇಲ್ಲ ಟ್ರೈನಲ್ಲಿ ಹೋಗ್ಲಾ, ಏನು ಮಾಡ್ಬೇಕು ಗೊತ್ತಾಗದೆ ಐ ಆಮ್ ಟೋಟಲಿ ಬ್ಲ್ಯಾಂಕ್ ಆ್ಯಂಡ್ ಕನ್ಫ್ಯೂಸ್ಡ್. ಆಮೇಲೆ ಗಟ್ಟಿ ಮನ್ಸು ಮಾಡಿ ಕ್ಯೂವಲ್ಲಿ ನಿಂತು 1 ಟಿಕೆಟ್ ತೊಗೊತೀನಿ. ಹಾಫ್ ಆನ್ ಅವರ್ ಕ್ಯೂ ಮೇಲೆ ನಿಂತ 1 ಟಿಕೆಟ್ ಸಿಕ್ತು, ಜನರಲ್ ಟಿಕೆಟ್. ಇದು ಝಾನ್ಸಿ ಟು ನಾಸಿಕ್. ಸೊ ನಾಸಿಕ್ ತನಕ ಹೋಗಿ ಅದಾದಮೇಲೆ ಫಸ್ಟ್ ಬಾಂಬೆ ರೀಚ್ ಆದ್ರೆ ಸಾಕು, ಬಾಂಬೆಲ್ಲೇ ಕರ್ನಾಟಕ ಹೆಂಗನ ಎಂಟ್ರ್ ಆಗ್ತೀನಿ. ಸೊ ಸದ್ಯಕ್ಕೆ ಹಾಫ್ ಆನ್ ಅವರ್ ವೆಯ್ಟ್ ಆದಮೇಲೆ 1 ಟಿಕೆಟ್ ಸಿಕ್ತು. ಜನರಲ್ನ ಹೆಂಗೆ ಹೋಗ್ತೀನಿ ಗೊತ್ತಿಲ್ಲ. ಸೊ ಲೆಟ್ಸ್ ಸಿ. ಸೊ ಬೈ ಮೊಬೈಲ್ನ ಚಾರ್ಜ್ ಇಲ್ಲ, ಕೈದಾಗ ಟಿಕೆಟ್ ಇಲ್ಲ, ಏನು ಮಾಡತ್ತೀನಿ ಗೊತ್ತಿಲ್ಲ. ಮೊಬೈಲ್ ಚಾರ್ಜ್ ಕೊಟ್ಟಿನಿ ಸ್ವಲ್ಪ 15 ನಿಮಿಷ. ಮನೆಗೆ ಕಾಲ್ ಮಾಡು ಹೇಳ್ಬೇಕು ಸ್ವಲ್ಪ ಎಲ್ಲ ಸೇಫ್ ಅದ ಅಂತೇಳಿ. ಸೊ ಸದ್ಯಕ್ಕೆ ಚಾರ್ಜ್ ಕೊಟ್ಟಿವಿ 10-15 ಮಿನಿಟ್ಸ್ ಆದಮೇಲೆ ಸ್ವಲ್ಪ ಚಾರ್ಜ್ ತೊಗೊಂಡು ಮನೆಗೆ ಕಾಲ್ ಮಾಡಿ ಹೇಳಮ್ಮ. ಅಲ್ಲಿ ತನಕ ಏನಾರ ಸೆಕ್ಟರ್ ಸ್ವಲ್ಪ ಡಿನ್ನರ್ನು ಮಾಡೋಣ ಮುಂದೆ. ಸೊ ಬೈ ಆಲ್ಮೋಸ್ಟ್ 6 hours ಸ್ಟೇಷನಲ್ಲಿ ಕೂಡೋಕ್ಕೂ ಆಗದೆ ಮಲ್ಗೋಕ್ಕೂ ಆಗದೆ ಹೆಂಗೋ ಕಾಲ ಕಳಿತೀನಿ. ಅದಾದಮೇಲೆ ಟ್ರೈನ್ ಬರೋದಿನ್ನ 15 ಮಿನಿಟ್ಸ್ ಇರಬೇಕಾದ್ರೆ ನನಗೆ ಗೊತ್ತಾಗಿದ್ದು ಕರ್ನಾಟಕ ಎಕ್ಸ್ಪ್ರೆಸ್ ಬರೋದು ಈ ರೂಟಲ್ಲೇ. ಸೊ ಅವಾಗ ಏನು ಮಾಡ್ತೀನಿ, ಟಕ್ ಅಂತ ಟಿಕೆಟ್ ಕೊಂಡು ಹೋಗಿ ಮತ್ತೊಂದು ಟಿಕೆಟ್ ತೊಗೋತೀನಿ. ಆ್ಯಂಡ್ ದಿಸ್ ಟೈಮ್ ಇಟ್ಸ್ ಫಾರ್ ಕಲಬುರ್ಗಿ. ಅಂತೂ ಇಂತೂ ಟ್ರೈನ್ ಬಂತಪ್ಪ ಅಂತ ಒಂದು ಕಡೆ ಖುಷಿಯಾದ್ರೆ ಇನ್ನೊಂದು ಕಡೆ ಒಳಗಿನ ಪರಿಸ್ಥಿತಿ ಏನದ ನೀವೇ ನೋಡ್ರಿ ಬೈ ನೀವೇ ನೋಡ್ಲತ್ತಿರಿ. ಇದು ಜನರಲ್ ಕೋಚ್ ಅಲ್ಲ, ಇದು ಸ್ಲೀಪರ್ ಕೋಚ್. ಸೊ ನೀವೇ ಲೆಕ್ಕ ಹಾಕ್ರಿ ಜನರಲ್ ಕೋಚ್ ಯಾರು ರೇಂಜಿಗೆ ಇರ್ಬೋದು ಅಂತೇಳಿ.
ನನ್ನ ಪುಣ್ಯಕ್ಕೆ ಅವತ್ತು ಕರ್ನಾಟಕದವ್ರು ಸಿಕ್ಕಿದ್ರು, ಅದು ಮಂಡ್ಯದವ್ರು ಆಗಿದ್ರು. ಸೊ ಅವತ್ತು ಬ್ಯಾಗ್ ಇಡೋಕ್ಕೆ ಮತ್ತು ನಂಗೆ ಕೂಡಕ್ಕೆ ಸ್ವಲ್ಪ ಜಾಗ ಕೊಟ್ಟಿದ್ರು. ಇನ್ ಕೇಸ್ ಅವರು ಅವತ್ತು ಸಿಕ್ಕಿರಲಿಲ್ಲ ಅಂದರೆ ನಾನು ಏನಾಗ್ತಿದ್ದು ನನಗೂ ಗೊತ್ತಿಲ್ಲ. ಸೊ ನಂಗೆ ಕೂಡ್ಲಕ್ಕೆ ಜಾಗ ಕೊಟ್ಟಿರೋ ಬಾಯ್ಸ್, ನೀವೇ ನನ್ನ ವೀಡಿಯೋ ನೋಡ್ಲತ್ತೀರಿ, ನಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲ ಬೈ. ಥ್ಯಾಂಕ್ ಯು ಸೋ ಮಚ್. ಸೊ ಬೈ ಒಂದು ಕಡೆ ಸೀಟ್ ಸಿಕ್ಕಿದಂತ ಖುಷಿ ಆದರೆ, ಇನ್ನೊಂದು ಕಡೆ ಟಿ ಒಂದು ಯಾವಾಗ ಟಿಕೆಟ್ ಕೇಳ್ತಾನೋ, ಯಾವಾಗ ಸ್ಲೀಪರಿಂದ ಜನರಲ್ಲಿಗೆ ಒದ್ದು ಹೊರಗೆ ಹಾಕ್ತಾನೋ ಅಂತ ಅದು ಒಂದು ಟೆನ್ಷನ್ ಬೇರೆ. ದೋಸ್ತ 2 ತಾಸಲ್ಲ 4 ತಾಸಲ್ಲ, ಕಂಪ್ಲೀಟ್ 22 hours ಕೂತಲ್ಲೇ ಕೂತಿದ್ದೆ. ನೋ ಫುಡ್ ಆ್ಯಂಡ್ ನೋ ಸ್ಲೀಪ್ ಫಾರ್ ಸ್ಟ್ರೈಟ್ 22 hours. ಬೈ ಇಂಥ ಟಫ್ ಜರ್ನಿ ಆದಮೇಲೆ ವಾಪಸ್ ಊರು ಬಂತನ್ನೋ ಖುಷಿ ಮುಂದೆ ಬೇರೆ ಯಾವ ಖುಷಿನೂ ಏನೂ ಇಲ್ಲ ಅನ್ಕೋರಿ ಬೈ. So but it's time to end the video. So on next video the sigam rebe. Until that, see you all, take care, bye bye. And this is end of Rajasthan journey. Bhai wait ನಿಮಗೊಂದು ಡೌಟ್ ಬಂದಿರ್ಬೋದಲ್ಲ, ಸೊ ಜರ್ನಿ ಯಾವಾಗ ಸ್ಟಾರ್ಟ್ ಮಾಡಿದ್ದು ಭೈ ಅಂತ. The real journey begins now.